ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ನೀವು ರೆಸ್ಟೋರೆಂಟು, ಹೋಟೆಲ್ಗಳಲ್ಲಿ ಮತ್ತು ದೊನ್ನೆ ಬಿರಿಯಾನಿ ಕಾರ್ನರ್ಗಳಲ್ಲಿ ನೀವು ಕಬಾಬ್ ತಿಂದಿರ್ತೀರಲ್ವ, ಅದೇ ಸೇಮ್ ಟೇಸ್ಟನ್ನು ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಈಸಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಜ್ಯೂಸಿಯಾಗಿ ಕೂಡ ಇರುತ್ತೆ. ಮೊದಲು ನಾನು ಚಿಕನ್ ತೊಗೊಂಡಿದ್ದೀನಿ, ಅದನ್ನು 1 kg ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ನೀರು ಇರಬಾರ್ದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನು, ಕಾರ್ನ್ಫ್ಲೋರ್ ಕೂಡ ನಾನು ತೊಗೊಂಡಿದ್ದೀನಿ ಒಂದು 3 ಟೇಬಲ್ ಸ್ಪೂನಷ್ಟು, ಮತ್ತು ವಿನೆಗರು 3 ಟೇಬಲ್ ಸ್ಪೂನು. ಬೇಡ ಅಂತ ಹೇಳಿದ್ರೆ ನೀವು ನಿಂಬೆಹಣ್ಣು ಯೂಸ್ ಮಾಡಿ. ಮತ್ತು ಮೆಣಸಿನ್ಕಾಯಿ ಪುಡಿ 2 ಟೇಬಲ್ ಸ್ಪೂನು, ಮತ್ತು ಮೊಟ್ಟೆ 1 kgಗೆ ನಾನು ಒಂದೇ ಮೊಟ್ಟೆ ಯೂಸ್ ಮಾಡ್ತಾ ಇರೋದು. ಮತ್ತು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು. ಕಬಾಬ್ ಪೌಡರ್ ಕೂಡ ಇರುತ್ತೆ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಕಬಾಬ್ ಪೌಡರು ನಾನು 2 ಕಬಾಬ್ ಪೌಡರ್ ತೊಗೊಂಡಿದ್ದೀನಿ, ಅದು ತೇಜು ಬ್ರ್ಯಾಂಡು. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಮಿಕ್ಸಿಂಗ್ ಬೌಲ್ಗೆ ನಾನು ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ, 2 ಕಬಾಬ್ ಪೌಡ್ರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಬಾಬ್ ಪೌಡ್ರ್ ಹಾಕಿದ್ಮೇಲೆ ಮೊಟ್ಟೆನ ಹಾಕ್ಕೊಳ್ಳಿ. ನಾನು ಪೂರ್ತಿಯಾಗಿ ಒಂದು ಮೊಟ್ಟೆ ಯೂಸ್ ಮಾಡಿದ್ದೀನಿ, ನೀವು ಒಂದು ಪೂರ್ತಿಯಾಗಿ ಮೊಟ್ಟೆ ಹಾಕೊಳ್ಳಿ. 1 kgಗೆ ಒಂದೇ ಮೊಟ್ಟೆ ಸಾಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು. ಆಮೇಲೆ ಮೆಣಸಿನ್ಕಾಯಿ ಪುಡಿ. ಈ ಮೆಣಸಿನ್ಕಾಯಿ ಪುಡಿನಲ್ಲೇ ಒಳ್ಳೆ ಕಲರ್ ಬರುತ್ತೆ, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಕಬಾಬ್ ಪೌಡ್ರಲ್ಲಿ ಉಪ್ಪು ಇರುತ್ತೆ, ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ, ಓಕೆನಾ. ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿ ಅನಿಸಲ್ಲ. ಆಮೇಲೆ ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ. ಚೆನ್ನಾಗಿ ಅದು ಒಂದು ಸಲ ಮಿಕ್ಸ್ ಆಗಬೇಕು. ಆಮೇಲೆ ಥಿಕ್ನೆಸ್ ಗೊತ್ತಾಗುತ್ತೆ ಅಲ್ವಾ ನಿಮಗೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಇದು ಒಳ್ಳೆ ಬ್ಯಾಟರ್ ರೀತಿ ಆಗಬೇಕು, ಕಬಾಬ್ಗೆ ಇಟ್ಕೊಳ್ಳೋ ಥರ. ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು 3/4% ಮಿಕ್ಸ್ ಆದಮೇಲೆ ಇವಾಗ ನಾನು ಪೂರ್ತಿ ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ವಿನೆಗರ್ನ ಹಾಕ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅಲ್ವಾ, ಗಟ್ಟಿ ಇದೆ ಇಲ್ಲ ತೆಳುವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ವಿನೆಗರ್ನ ಹಾಕ್ಕೊಂಡಿದ್ದೀನಿ. ವಿನೆಗರ್ನ ಹಾಕ್ಬಿಟ್ಟು ನೀಟಾಗಿ ಸರಿಯಾಗಿ ಮಿಕ್ಸ್ ಮಾಡಿ. ನಿಮಗೆ ವಿನೆಗರ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ನಿಂಬೆಹಣ್ಣು ಕೂಡ ನೀವು ಉಪಯೋಗಿಸ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ನೀಟಾಗಿ ತೊಳೆದು ಇಟ್ಕೊಂಡಿರೋಂಥ ಚಿಕನ್ ಹಾಕ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ನೀರಿರಬಾರ್ದು. ನೀರಿದ್ದರೆ ಅದು ಕೋಟಿಂಗ್ ನಿಮಗೆ ಚೆನ್ನಾಗಿ ಬರಲ್ಲ ಅಂತ ಅಷ್ಟೇ. ಚೆನ್ನಾಗಿ ನೀರನ್ನು ಡ್ರೈ ಮಾಡ್ಕೊಳ್ಳಿ. ಇವಾಗ ನಾನು ತೊಳೆದಿಟ್ಕೊಂಡಿದ್ದೀನಲ್ವ, ಪೂರ್ತಿಯಾಗಿ 1 kg ಕೂಡ ನಾನು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಮತ್ತು ಚಿಕನಲ್ಲಿ ಯಾವುದೇ ಕೂಡ ಗ್ಯಾಪ್ ಇರಬಾರ್ದು. ಏಕೆ ಅಂತ ಹೇಳಿದ್ರೆ ಕಬಾಬು ಕೋಟಿಂಗ್ ಗ್ಯಾಪ್ ಇತ್ತು ಅಂತ ಹೇಳಿದ್ರೆ ಚಿಕನ್ ಒಂಥರ ಸ್ಮೆಲ್ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಒಂದು 10 ನಿಮಿಷ ನೆನಿಬೇಕಲ್ವ ಇದು. ಸೊ ಹಾಗಾಗಿ ಎಲ್ಲ ಚಿಕನ್ಗೂ ನೀಟಾಗಿ ಅಂಟ್ಕೋಬೇಕು. ಆ ರೀತಿಯಾಗಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀಟಾಗಿ ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು. ಆ ರೀತಿಯಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕು ಅಂತ ಹೇಳಿದ್ರೆ ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು ಹಾಕೋಬೋದು. ಅದು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ, ಆ ರೀತಿ ಅನಿಸುತ್ತೆ. ಸೊ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದಲ್ವ, ಸೊ ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿಲ್ಲ. ಸೊ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 10 ನಿಮಿಷಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ ಸಾಕಷ್ಟೇ. ನಿಮ್ಗೆ ಬೇಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫ್ರೀಝರಲ್ಲಿ ಇಟ್ಕೊಂಬಿಡಿ ಒಂದು 5 ನಿಮಿಷ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಮಾಡ್ಕೊಂಡಿರೋಂಥ ಕಬಾಬ್ ಪೀಸ್ಗಳನ್ನ ಒಂದೊಂದನ್ನೇ ನಾನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಣ್ಣೆಯಲ್ಲಿ ಸ್ಪ್ರೆಡ್ ಆಗೋದು ಆ ಥರ ಏನೂ ಆಗೋಲ್ಲ. ಫುಲ್ ಚೆನ್ನಾಗಿ ಕೋಟಿಂಗ್ ಹಿಡ್ಕೊಂಡಿರುತ್ತೆ. ನಾನು ತೋರಿಸ್ಕೊಟ್ಟಿರೋ ರೀತಿಯಲ್ಲೇ ನೀವು ನೀಟಾಗಿ ಮಾಡ್ಕೊಳ್ಳಿ. ಒಳ್ಳೆ ಸಖತ್ತಾಗಿರುತ್ತೆ ಮಾತ್ರ. ನೀವು ಹೊರಗಡೆ ಹೋಟೆಲ್ ತಿನ್ನಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. 1 kg ತೊಗೊಂಡು ಬಂದರೆ ನೀವು ಮನೆಯಲ್ಲಿ ಸಾಕಾಗೋಷ್ಟು ಕೂಡ ನೀವು ತಿನ್ಕೊಬೋದು, ಹೊರಗಡೆ ತಂದು ತಿನ್ನೋದಕ್ಕಿಂತ, ಓಕೆನಾ. 1 kgಯಲ್ಲೇ ಬೇಜನ್ ಕಬಾಬ್ ಆಗುತ್ತೆ ನಿಮಗೆ. ಈ ಥರ ಕಬಾಬ್ ಹಾಕೊಂಬಿಟ್ಟು 2 ಸೈಡು ಕೂಡ ನೀವು ಸರಿಯಾಗಿ ನೀಟಾಗಿ ಬೇಯಿಸ್ಕೊಳ್ಳಿ. ಐ ಫ್ಲೇಮಲ್ಲಿಟ್ಟರೆ ಬೇಗ ಅದು ಬ್ಲ್ಯಾಕ್ ಆಗಿಬಿಡುತ್ತೆ, ಒಳಗೆ ಬೇಯಲ್ಲ. ಸೊ ಹಾಗಾಗಿ ಐ ಫ್ಲೇಮ್ ಅಲ್ಲ, ಈ ಕಡೆ ಮೀಡಿಯಮ್ ಫ್ಲೇಮು ಅಲ್ಲ, ಆ ರೀತಿಯಾಗಿ ಫ್ಲೇಮ್ನ ಇಟ್ಕೊಂಡು ನೀಟಾಗಿ 2 ಸೈಡ್ ಕೂಡ ನೀವು ಬೇಯಿಸ್ಕೊಳ್ಳಿ ಕಬಾಬ್ನ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಯಾವುದೇ ರೀತಿಯಾಗಿ ಮಸಾಲೆ ಏನೂ ಬಿಡ್ತಾಯಿಲ್ಲ. ನೋಡ್ತಾ ಇದ್ದೀರಲ್ವ, ಅಷ್ಟು ಚೆನ್ನಾಗಿ ಕೋಟಿಂಗ್ ಇಟ್ಕೊಂಡಿದೆ ಅದಕ್ಕೆ.
ನಾನು ಮೊಟ್ಟೆಯಲ್ಲಿ ಕೂಡ ಎಲ್ಲೋ ಸಪ್ರೇಟ್ ವೈಟ್ ಸಪ್ರೇಟ್ ಏನೂ ಮಾಡಿಲ್ಲ. ಮೊಟ್ಟೆ ಇಡೀ ಮೊಟ್ಟೆ ಹೇಗಿದೆ ಪೂರ್ತಿಯಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಮಾಡಿಬಿಟ್ಟು ಒಂದು ಸಲ ತಿಂದುಬಿಟ್ಟು ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ಹೋಟೆಲ್ಗಳು ಸೇಮ್ ಇದೇ ರೀತಿಯಾಗಿಯೇ ಮಾಡೋದು. ಬಟ್ ಹೋಟೆಲ್ಗಳಲ್ಲಿ ನಿಮಗೆ ಗೊತ್ತಿರಬೇಕು ಅನಿಸುತ್ತೆ, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾರೆ. ಬಟ್ ನಾವು ಆ ರೀತಿಯಾಗಿ ಯಾವುದನ್ನು ಯೂಸ್ ಮಾಡಿಲ್ಲ. ನೋಡ್ತಾ ಇದ್ರಲ್ಲ, ನಾನು 2 ಸೈಡ್ ಕೂಡ ಚೆನ್ನಾಗಿ ಮಗ್ಚಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸೈಡ್ ಆಗಿದೆ, ಇವಾಗ ಇನ್ನೊಂದು ಸೈಡ್ ಕೂಡ ನಾನು ಮಗಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಕಲರ್ ಕೂಡ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಕಬಾಬ್ ಪೌಡ್ರು, ಮೊಟ್ಟೆ, ವಿನೆಗರು, ಚಿಲ್ಲಿ ಪೌಡ್ರು, ಉಪ್ಪಿದ್ರೆ ಸಾಕು, ನಿಮಗೆ ಕಬಾಬ್ ರೆಡಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸಖತ್ ಜ್ಯೂಸಿಯಾಗಿ ಕೂಡ ಇರುತ್ತೆ, ಏಕೆಂದರೆ ನಾವು ವಿನೆಗರ್ ಹಾಕ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಥರ ಸಖತ್ ಜ್ಯೂಸಿಯಾಗೂ ಇರುತ್ತೆ, ಸ್ಪೈಸಿಯಾಗೂ ಇರುತ್ತೆ, ಮತ್ತು ಕ್ರಿಸ್ಪಿಯಾಗಿ ಕೂಡ ಬಂದಿರುತ್ತೆ. ಕಾರ್ನ್ಫ್ಲವರ್ ಹಾಕಿರ್ತೀವಲ್ಲ, ಒಳ್ಳೆ ಕೋಟಿಂಗ್ ಇರುತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ನಾನು ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಎತ್ತಿಟ್ಕೊಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ಟಿಶ್ಯೂ ಪೇಪರ್ ನಾವು ತೆಗೆದಿಟ್ಕೊಂಡಿರೋ ಎಣ್ಣೆನ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೆ. ನೋಡ್ತಿರಲ್ಲ, ಎಣ್ಣೆಗೆ ನೀಟಾಗಿ ಇಳಿಸ್ಕೊಂಡ್ಬಿಟ್ಟು ನಾನು ಎಲ್ಲ ಕಬಾಬ್ಗಳನ್ನು ಕೂಡ ಈ ರೀತಿಯಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ ಯಾವ ರೀತಿಯಾಗಿ ಚಿಕನ್ ಕಬಾಬ್ ಮಾಡೋದು ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ. ಸಖತ್ ಜ್ಯೂಸಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ನೀವು ಮನೆಯಲ್ಲೇ ಹೆಲ್ತಿ ಆ್ಯಂಡ್ ಹೈಜಿನಿಕ್ಕಾಗಿ ಮಾಡಿಕೊಂಡು ಟೇಸ್ಟ್ ಮಾಡಿ. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.